ಜನಶ್ರೀ ನ್ಯೂಸ್ಗೆ ಸ್ವಾಗತ. ನಾನು ನಿತಿನ್ ಮಂಜುನಾಥ್. ಗ್ಯಾಸ್ ಎಮರ್ಜೆನ್ಸಿ, ಸೌದೆ ಒಲೆ ಮೊರೆ ಹೋದ ಹೋಟೆಲ್ಗಳು. ಇರಾನ್ ಇಸ್ರೇಲ್ ಯುದ್ಧದ ಪರಿಣಾಮವಾಗಿ ಪೆಟ್ರೋಲಿಯಂ ಉತ್ಪನ್ನಗಳ ಆಮದಿನಲ್ಲಿ ವ್ಯತ್ಯಯ ಉಂಟಾಗಿದ್ದು, ವಾಣಿಜ್ಯ ಗ್ಯಾಸ್ ಸಿಲಿಂಡರ್ಗಳ ಲಭ್ಯತೆ ತೀವ್ರವಾಗಿ ಕೊರತೆ ಉಂಟಾಗಿದೆ. ಇದರ ಪರಿಣಾಮವಾಗಿ ಹೋಟೆಲ್ ಉದ್ಯಮಕ್ಕೆ ಸಂಕಷ್ಟ ಉಂಟಾಗಿದೆ. ಉದ್ಯಮವನ್ನು ಮುಂದುವರಿಸಲು ಹೋಟೆಲ್ ಮಾಲೀಕರು ಈಗ ಹಳೆಯ ಕಾಲದ ಸೌದೆ ಒಲೆಗಳತ್ತ ಮುಖ ಮಾಡಿದ್ದಾರೆ. ಗ್ಯಾಸ್ ಸಿಲಿಂಡರ್ಗಳು ಮಾರುಕಟ್ಟೆಯಲ್ಲಿ ದೊರೆಯದ ಹಿನ್ನೆಲೆಯಲ್ಲಿ ಅಡುಗೆ ಮನೆಯ ಹೈಟೆಕ್ ಸ್ಟವ್ಗಳು ಈಗ ಬಳಕೆಯಾಗದೆ ಮೂಲೆ ಸೇರಿವೆ. ಪರಿಸ್ಥಿತಿಯನ್ನು ಎದುರಿಸಲು ಹೋಟೆಲ್ ಮಾಲೀಕರು ಟನ್ಗಟ್ಟಲೆ ಸೌದೆಯನ್ನು ತರಿಸಿಕೊಂಡು ಅಡುಗೆ ವ್ಯವಸ್ಥೆ ಮಾಡುತ್ತಿದ್ದಾರೆ. ಲಭ್ಯವಿರುವಂತಹ ಮಾಹಿತಿ ಪ್ರಕಾರ ಕೆಲ ಮಾಲೀಕರು ಮುನ್ನೆಚ್ಚರಿಕೆಯಾಗಿ 10 ರಿಂದ 15 ಕ್ವಿಂಟಲ್ಗಳಷ್ಟು ಸೌದೆಯನ್ನು ಸಂಗ್ರಹಿಸಿಕೊಂಡಿದ್ದಾರೆ. ಹೋಟೆಲ್ ಹಿತ್ತಲಿನಲ್ಲಿ ಅಥವಾ ಅಡುಗೆ ಮನೆಯ ಒಂದು ಮೂಲೆಯಲ್ಲಿ ದೊಡ್ಡ ಸೌದೆ ಒಲೆಯನ್ನು ನಿರ್ಮಿಸಿ ಅಲ್ಲಿಯೇ ಬೆಳಗಿನ ಉಪಹಾರ ಮತ್ತು ಮಧ್ಯಾಹ್ನದ ಊಟವನ್ನು ತಯಾರಿಸಲಾಗುತ್ತೆ. ಗ್ಯಾಸ್ ಸಿಲಿಂಡರ್ಗಳ ಕೊರತೆಯಿಂದ ಹೋಟೆಲ್ ಉದ್ಯಮಕ್ಕೆ ಸಂಕಷ್ಟ ಉಂಟಾಗಿದ್ದು, ಸರ್ಕಾರ ಹಾಗೂ ಸಂಬಂಧಿತ ಇಲಾಖೆ ತ್ವರಿತ ಕ್ರಮ ಕೈಗೊಳ್ಳಬೇಕು ಎಂದು ಮಾಲೀಕರು ಆಗ್ರಹಿಸಿದ್ದಾರೆ. ಈ ಬಗ್ಗೆ ಮಾಲೀಕರು ಸ್ವತಃ ಮಾತನಾಡಿದ್ದಾರೆ. ನೋಡ್ಕೊಬನ್ನಿ. ಸಿಲಿಂಡರ್ ಸಿಕ್ಕದ ಕಾರಣವಾಗಿ ಕೆಲವೊಂದು ಹೋಟ್ಲುಗಳು ಈಗಾಗಲೇ ಬಂದಾಗಿದ್ದಾವೆ. ಕೆಲವೊಂದು ಹೋಟ್ಲುಗಳು ಕಟ್ಟಿಗೆ ಮತ್ತೊಂದು ಏನೋ ಅಂಟರ್ವೇಟ್ ಮಾಡಿಕೊಂಡು ಅಂಗಡಿ ನಡೆಸ್ತಾ ಇದ್ದಾರೆ. ಹೋಟೆಲ್ ಉದ್ಯಮ ಮೊದಲನೇ ಸ್ಥಾನದಾಗಿದೆ. ಆಹಾರ ಸಿಕ್ಕಿಲ್ಲ ಅಂದರೆ ಜನರು ಬದುಕೋದು ಭಾಳ ಕಷ್ಟ ಆಗ್ತದೆ. ಹಾಗೆ ಆರೋಗ್ಯ ಸಚಿವರಾಗಲಿ, ನಮ್ಮ ಕೇಂದ್ರ ಸರ್ಕಾರ ಆಗಲಿ, ಹಾಗೆ ನಮ್ಮ ರಾಜ್ಯ ಸರ್ಕಾರ ಆಗಲಿ ಇದಕ್ಕೆ ಆದಷ್ಟು ಮಾನ್ಯತೆ ಕೊಟ್ಟು ಹೋಟೆಲ್ ಉದ್ಯಮವನ್ನು ಉಳಿಸಬೇಕು. ಸಾಕಷ್ಟು ಕಾರ್ಮಿಕರಿದ್ದಾರೆ ನಮ್ಮಲ್ಲಿ. ನಾವಿವತ್ತು ಹೋಟೆಲ್ ಬಂದ್ ಮಾಡಿದ್ರೆ ಕಾರ್ಮಿಕರ ಜೀವನವೂ ತುಂಬ ಕಷ್ಟ ಆಗ್ತದೆ. ಹಾಗೆ ನಮಗೆ ಅನಿವಾರ್ಯ ಹೋಟೆಲ್ ನಡೆಸಿಲ್ಲ ಅಂತ ನಡೆಯಲ್ಲ. ಹೋಟೆಲ್ ಎಲ್ಲಿಂದ ಹೊರಗಿಂದ ಬರ್ತಾರೆ, ಊರಿಂದ ಬರ್ತಿರ್ತಾರೆ, ಅವ್ರಿಗೊಂದು ವಾಟಿ ನೀರು ಸಿಕ್ಕುವುದಿಲ್ಲ. ನಮಗೆ ಹೋಟೆಲ್ ಉದ್ಯಮ ಇಲ್ಲಾಂದರೆ ಹೋಟೆಲ್ ನಡೆಸೋದು ತುಂಬ ಕಷ್ಟ ಆಗ್ತದೆ. ಹೋಟೆಲ್ ಉದ್ಯಮ ಇಲ್ಲಾಂದರೆ ಜನರಿಗೂ ತುಂಬ ಕಷ್ಟ ಆಗ್ತದೆ. ಒಂದು ಲೋಟ ನೀರು ಸಿಕ್ಕುವುದಿಲ್ಲ. ಪಾಪ ಅವರು ಎಲ್ಲಿಂದ ಬಂದಿರ್ತಾರೆ, ಅವರು ಅಂದಾಡಿ ಅವ್ರಿಗೂ ಕಷ್ಟ ಆಗ್ತದೆ. ಹೋಟೆಲ್ ಉದ್ಯಮವನ್ನು ಮೊದಲನೇ ಆದ್ಯತೆ ಕೊಟ್ಟು ಕೇಂದ್ರ ಸರ್ಕಾರ ಮತ್ತು ಇಲ್ಲಿ ಆರೋಗ್ಯ ಸಚಿವರು ಮೊದಲನೇ ಆದ್ಯತೆ ಕೊಟ್ಟು ನಮಗೆ ಆದಷ್ಟು ಬೇಗ ಸಹಕಾರ ಮಾಡಬೇಕು. ಈಗಾಗಲೇ ಕೆಲವೊಂದು ಹೋಟ್ಲುಗಳು ಬಂದಾಗಿದ್ದಾವೆ. ಇನ್ನೂ 1-2 ದಿನಗಳಲ್ಲಿ ಎಲ್ಲ ಸಂಪೂರ್ಣವಾಗಿ ಹೋಟ್ಲು ಬಂದಾಗೋ ಸ್ಥಿತಿಯಲ್ಲಿದ್ದಾರೆ. ಕಟ್ಟಿಗೆ ಒಲೆಯಿಂದ ಆದಷ್ಟು ನಾವು ಕೆಲಸ ಮಾಡ್ತಿದ್ದೀವಿ. ಚಹಾ ಮತ್ತು ಕೆಲವೊಂದು ತಿಂಡಿಗಳನ್ನು ಕಟ್ಟಿಗೆ ಒಲೆಯಲ್ಲಿ ಗ್ಯಾಸ್ ಅನಿವಾರ್ಯ ಇದೆ. ನಮಗೆ ಗ್ಯಾಸ್ ಬೇಕೇ. ಇದೇ ರೀತಿಯ ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಜನಶ್ರೀ ನ್ಯೂಸ್.